ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರ್ಎಸ್ಎಸ್ ರಕ್ಷಣೆಗೆ ಬಂದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಚಿವ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿ ನಡೆಸಿ ಇದಕ್ಕೆಲ್ಲ ಭಂಡರು ಅಂತ ಅಂತಾರೆ, ಆರ್ಎಸ್ಎಸ್ಗೆ ಕಳ್ಳ ದುಡ್ಡು ಬರುತ್ತೆ ಎಂದಿದ್ದಾರೆ. ಈ ಕುರಿತಾಗಿ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನೀವು ಒಂದು ಭ್ರಮೆನಲ್ಲಿ ಇರಬೇಡಿ ಎಲ್ಲರೂ ಸಹಾಯ ಮಾಡಿದ್ದೀರಾ ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ. ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತು ಇಂಡಿಯನ್ ಆರ್ಮಿದವರು ಬಂದು ನಮ್ಮ ರಕ್ಷಣೆ ಮಾಡಿದರು. ಆಪರೇಷನ್ ಪೋಲೋ ಮಾಡಿದ್ದು ಪಟೇಲ್ ಅವರು, ನೆಹರು ಅವರು ಮತ್ತು ಆರ್ಮಿದವರು, RSSದವರಲ್ಲ. ನಮ್ಮ ಕಲಬುರ್ಗಿನಲ್ಲಿ RSS ಯಾವುದಾದ್ರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ, ಯಾರ್ದಿರೋದು ಸ್ಟ್ಯಾಚ್ಯೂ ಇಲ್ಲಿ ಚೌಕ್ ಬಲ್ಲಿ, ಕಾಮತ್ ಹೋಟೆಲ್ ಬಲ್ಲಿ, ಸಾರಿ ನಿಮ್ಮ ಇದ್ರ ಹೋಟೆಲ್ ಬಲ್ಲಿ, ಜಗತ್ ತಿಮ್ಮಾಪುರಿ ಬಲ್ಲಿ ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್, SVP ಚೌಕ್. ಇದು ಬಂಡ್ರು ಅಂತಾರೆ, ಬಂಡ್ರು ಅಂತ ಅವ್ರಿಗೇನು ಹೇಳ್ತಾರೆ, ದೇಶದ ಸಂವಿಧಾನ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಶ್ನೆ. ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂಡ್ರು. ಸಂವಿಧಾನನೇ ಬೇಕಾಗಿ